ನಮಸ್ಕಾರ ಎಲ್ಲರಿಗೂ, ಭಾವಂಜನಿ ಕಿಚನ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಲಿಚ್ಚಿ ಸಂದೇಶ್. ಇದು ಮಾಡೋಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸು ಇಲ್ಲ 5ರಿಂದ 6 ಲಿಚ್ಚಿ ತೊಗೊಂಡಿದ್ದೀನಿ, ಬಿಡಿಸಿಟ್ಕೊಂಡಿದ್ದೀನಿ. ಸ್ವಲ್ಪ ಪನ್ನೀರ್ ತೊಗೊಂಡಿದ್ದೀನಿ. ಈ ಪನ್ನೀರನ್ನ ನಾನು ಸ್ಟೀಮ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಒಂದು ಕುದಿಯೋ ನೀರಿಗೆ ಸ್ವಲ್ಪ ಕೇಸರಿ ಹಾಕಿ ಸ್ವಲ್ಪ ಸಕ್ಕರೆ ಹಾಕಿ ಕಲಸಿಟ್ಕೊಂಡಿದ್ದೀನಿ. ಇದು ಪಿಸ್ತಾನ ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಕಲ್ಸಕ್ಕರೆ ಪುಡಿ. ಸೊ ಈಗ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಪನ್ನೀರನ್ನ ಚೆನ್ನಾಗಿ ಕಲಿಸ್ಕೊಂಡು ಅದಕ್ಕೆ ಕಲ್ಸಕ್ಕರೆ ಹಾಕೋತಾ ಇದ್ದೀನಿ. ಕಲ್ಸಕ್ಕರೆ ಪೌಡ್ರ್ ಮಾಡಿರೋದು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಬಿಟ್ಟು ಈ ಲಿಚ್ಚಿ ಒಳಗಡೆ ಫಿಲ್ ಮಾಡಬೇಕು. ನಿಮಗೆ ಸಕ್ಕರೆ ನೋಡ್ಕೊಳ್ಳಿ, ಪನ್ನೀರ್ಗೆ ಎಷ್ಟು ಸಕ್ಕರೆ ಬೇಕಾಗುತ್ತೆ ಅಷ್ಟು ಸ್ವೀಟ್ನೆಸ್ಸು ನೀವು ಹಾಕ್ಕೋಬೋದು. ಸ್ವೀಟ್ನೆಸ್ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಸಕ್ಕರೆ ಪೌಡ್ರ್ ಹಾಕ್ಕೋಬೋದು. ಈಗ ಪನ್ನೀರ್ನ ಫಿಲ್ ಮಾಡಿಟ್ಟಿದ್ದೀನಿ. ಈಗ ಫಿಲ್ಲಿಂಗ್ ಎಲ್ಲ ಆಗಿದೆ. ಈಗ ಹುರ್ಕೊಂಡಿರೋ ಪಿಸ್ತಾನ ಅದ್ರ ಮೇಲ್ಗಡೆ ಹಾಗೆ ಪ್ರೆಸ್ ಮಾಡಿ ಹಾಕೋತಾ ಇದ್ದೀನಿ. ಇದಾದಮೇಲೆ ಈ ಕೇಸರಿ ನೀರು ಸಕ್ಕರೆ ಹಾಕಿದ್ದೀನಿ, ಅದನ್ನು ಸ್ವಲ್ಪ ಅದ್ರ ಮೇಲೆ ಹಾಗೆ ಹಾಕ್ತಾ ಇದ್ದೀನಿ. ಈಗ ಲಿಚ್ಚಿ ಸಂದೇಶ್ ರೆಡಿಯಾಗಿದೆ. ನೀವು ಮನೇಲಿ ಮಾಡಿ ಟೇಸ್ಟ್ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.